ಸೀದಾ ಹೋಗಿ ಗಿಡದ ಬುಡಕ್ಕೆ ನೀರು ಕೊಟ್ರೆ ಬೇರ್ ಸಡ್ಲಾಗಿ ಗಿಡ ಸದೃಢಾಗಿ ಬೆಳೆಯಂಗಿಲ್ಲ ಅಂಥೇಳಿ ಏನೇನೋ ಸಾಕ್ಷಿಗಳನ್ನ ಪೋಣಿಸಿ ಒಂದು ವಿಡಿಯೋ ಮಾಡಿದ್ನಿಲ್ರಿ ಹಿಂದೆ. ಇವತ್ತಿಗೂ ಭಾಳ ಮಂದಿಗೆ ಆ ಸಾಕ್ಷಿಗಳು ಸಾತಂಕ ಕಾಣೋದಿಲ್ಲ. ವಿಚಿತ್ರ ಏನಂದ್ರೆ ಮಳೆ ಬಂದಾಗ ಚಾಟಿಗೆ ಅಂಥೇಳಿ ಅದೇ ಗಿಡದ ಬುಡಕ್ಕೆ ಹೋಗಿ ನಿಲ್ತೇವೆ. ಆದರೂ ಗಿಡದ ದಂಡಿಗೆ ನೀರು ಕೊಡ್ರಿಪ್ಪ ಅಂದ್ರೆ ಒಬ್ಬರು ಒಪ್ಪಾಗ್ತಾ ಇರಲಿಲ್ಲ. ಬಿಡ್ರಿಪ್ಪ, ನಾ ಸುಳ್ಳೇ ಹೇಳತ್ತೇನೆ ಅಂದ್ಕೊಳ್ಳೋಣ, ನಮ್ಮ ಬೀಗರ ಮಾತಾರೆ ಕೇಳಿಬರ್ರಿ, ನೋಡಿ ಬರ್ರಿಲ್ಲ ಕರೆಕ್ಟ್ ಹುಲ್ಲಿನ ಗಡ್ಡಿ ನಡುನ ಇರ್ವಿಗಳು ಹೆಂಗೆ ಮನೆ ಮಾಡ್ಕೊಂಡಾವ ಅಂತೇಳಿ. ಬಿಡೋ ಮಾರ, ಅಲ್ಲಿ ಮಣ್ಣೆಲ್ಲ ಏರಿಸಿ ಮಡಿ ಆಗಿರ್ತೈತಿ, ಅದಕ್ಕೆ ನೀರು ಹತ್ತಂಗಿಲ್ಲ, ಅದಕ್ಕೆ ಮನೆ ಮಾಡ್ಯಾವಂದ್ರೇನ? ಹಂಗೆ ಆಗಿದ್ರೆ ಇದೇ ಮಡಿ ಒಳಗೆ ಹುಲ್ಲು ಇರ್ಲಾರ ಜಾಗದಾಗ ಮನೆ ಕಟ್ಟಬೇಕಿತ್ತಲ್ರಿ, ಯಾಕೆ ಕಟ್ಟಿಲ್ಲ? ನಾವು ಸುಳ್ಳು ಹೇಳತ್ತೇವೆ ಅಂದ್ಕೊಳ್ಳೋಣ್ರಿಪ್ಪ, ನಾಳಿಂದ ನಿಮ್ಮ ಹೊಲ್ದಾಗ ಹೋಗಿ ನೀವೇ ಹುಡುಕ್ತಿರಲ್ಲ ಅಂದಂಗೆ ಈ ಇರ್ವಿಗಳಿಗೆ ಏನು ಗೊತ್ತೈತನ್ರಿ, ವಾಸ್ತು ನಮ್ಕಿನ್ನ ಚಲೋ ಗೊತ್ತೈತಿ. ನಾವು ಇವತ್ತಿಗೂ ಹುಡುಕಿ ಕೆರೆಯಾಗ ತೆಗ್ನಾಗ ಮನೆ ಕಟ್ಟಾತೇವೆ, ಹೌದಿಲ್ರಿ?